ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ, ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಮಹಾನತೆಗೋಸ್ಕರ, ನಿಮ್ಮ ಅನುಗ್ರಹಕ್ಕೋಸ್ಕರ. ಧನ್ಯವಾದ. ಅನಿಯಮಿತವಾದ ಪ್ರೀತಿಗೋಸ್ಕರ, ಆ ಪ್ರೀತಿಯಿಂದ ನೀವು ನಮ್ಮನ್ನು ಪ್ರೀತಿಸಿದ್ದೀರಿ. ಧನ್ಯವಾದ ನಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮದ ಉಪಸ್ಥಿತಿಗೋಸ್ಕರ. ಧನ್ಯವಾದ ನಿಮ್ಮ ವಾಕ್ಯಕ್ಕೋಸ್ಕರ. ಧನ್ಯವಾದ ಹೇಳುತ್ತೇವೆ ನಮ್ಮ ಪರಮೇಶ್ವರಕರಾದ ಪಾಸ್ಟರ್ ಕ್ರಿಸ್ ವ್ಯಾಕಿಲೋನ್ಗೋಸ್ಕರ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಪ್ರಕಟೀಕರಣದ ವರ್ಷಕ್ಕೋಸ್ಕರ, ಪ್ರತ್ಯಕ್ಷೀಕರಣದ ವರ್ಷಕ್ಕೋಸ್ಕರ. ಪ್ರತಿಯೊಂದು ಕೆಲಸ ನೀವು ನಮ್ಮ ಮೂಲಕ ನಮ್ಮಲ್ಲಿ ನೀವು ಮಾಡಲು ಬಯಸುತ್ತಿದ್ದೀರೋ ಅದಕ್ಕೆ ನಾವು ರೆಡಿಯಾಗಿದ್ದೇವೆ, ಸಿದ್ಧರಾಗಿದ್ದೇವೆ. ಮತ್ತು ಪ್ರತಿಯೊಂದು ವಿಷಯವು ಪೂರ್ತಿಯಾಗುವುದು ಹೇಗೆ ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುತ್ತದೆಯೋ ಹಾಗೆ ನಿಮ್ಮ ಚಿತ್ತವು ಈ ಲೋಕದಲ್ಲಿ ಪೂರ್ತಿಯಾಗುವುದು ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳ್ತೇವೆ ನಮ್ಮ ಕಣ್ಣುಗಳನ್ನು ತೆರೆದಕ್ಕೆ. ಧನ್ಯವಾದಗಳು. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಹಲ್ಲೆಲೂಯಾ. ನೀವು ಕುಳಿತುಕೊಳ್ಳಬಹುದು. ನಮಗೆ ಜೋರಾಗಿ ಕಿರ್ಚಬಹುದು. ಮಹಿಮಾ ಕದವರಿಗೆ ಹೇಳಿರಿ, ಈ ವರ್ಷವು ಪ್ರಕಟೀಕರಣದು. ಎಷ್ಟು ಜನರಿಗೆ ಗೊತ್ತಿದೆ ಇದು ಯಾವ ವರ್ಷವಾಗಿದೆ? ನನಗೆ ಗೊತ್ತಿದೆ 2026 ಆಗಿದೆ. ಪ್ರೇಸ್ ದ ಲಾರ್ಡ್. ದೇವರಿಗೆ ಗೊತ್ತಿದೆ ಇದು 2026 ಆಗಿದೆ. ಪರಮೇಶ್ವರರು ಅದರ ಮೇಲೆ ಒಂದು ಲೇಬಲ್ ಹಾಕಿದ್ದಾರೆ. ಪರಮೇಶ್ವರರು ಹೇಳಿದ್ದಾರೆ ಇದು ಪ್ರಕಟೀಕರಣದ ವರ್ಷವಾಗಿದೆ. ಹಾಲೆಲೂಯಾ. ಹೇಳಿ, ಇದು ಪ್ರಕಟೀಕರಣದ ವರ್ಷವಾಗಿದೆ, ಇದು ಪ್ರಕಟೀಕರಣದ ವರ್ಷವಾಗಿದೆ. ಫಾಸ್ಟ್ ಅವರು ಹೇಳಿದರು, ಪರಮೇಶ್ವರ್ ನಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಟೈಮು ಏನಾಗಿದೆ ಅಂದರೆ, ವಿ ಹ್ಯಾವ್ ಟು ರೀಚ್ ದಿ ಲಾಸ್ಟ್ ಮ್ಯಾನ್. ಆದಿಕಾಂಡ 21:13 ವಾಕ್ಯ, 14 ವಾಕ್ಯ. 6ನೇ ದಿನ ಬೆಳಗ್ಗೆ ಅಬ್ರಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೆಸೇರ್ಬದ ಕಾಡಿನಲ್ಲಿ ಅಲಿಯುತ್ತಿದ್ದಳು. ಇಸಾಕನು ಹುಟ್ಟಿದ ಮೇಲೆ ಈ ತೊಂದರೆಯು ಪ್ರಾರಂಭವಾಯಿತು. ಸಾರಳು ಹೇಳಿದಳು, ಇಬ್ಬರ ನಡುವೆ ಜಗಳವಾಗುತ್ತಿದೆ, ತೊಂದರೆಯಾಗುತ್ತಿದೆ. ಅಬ್ರಾಮನು ಹೇಳಿದನು, ಇವಾಗ ನಾನು ಏನು ಮಾಡಲಿ? ಹಾಗರನು ಮತ್ತು ಇಸ್ಮಾಯಿಲನನ್ನು ಇಸಾಕನಿಂದ ದೂರ ಕಳಿಸಿಕೊಟ್ಟರು. ಇಲ್ಲಿಂದ ಕತೆ ಪ್ರಾರಂಭವಾಗುತ್ತದೆ. ನೆಕ್ಸ್ಟ್, ಕತ್ತೆಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮತ್ತು ಮರುಭೂಮಿಯಲ್ಲಿ ಬಹಳ ಇಂಪಾರ್ಟೆಂಟ್ ವಸ್ತು ನೀರಾಗಿದೆ. ನೀರು ಮುಗಿದ ಮೇಲೆ ಹಾಗರಳು ಇಸ್ಮಾಯಿಲನನ್ನು ಒಂದು ಗಿಡದ ನೆರಳಿನಲ್ಲಿ ಇಟ್ಟಳು. ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಅವಳಿಗೆ ಗೊತ್ತಿತ್ತು ಅವಳನ್ನು ರಕ್ಷಿಸುವವರು ಯಾರೂ ಇಲ್ಲ ಎಂದು. ಆ ಮಗುವನ್ನು, ಅವಳು ಮಗನ ಸಾವನ್ನು ನೋಡಲು ಇಷ್ಟಪಡುತ್ತಿರಲಿಲ್ಲ. ನೋಡಲಾರದೆ ಅವಳು ದೂರ ಹೋಗಿ ಕುಳಿತುಕೊಂಡಳು. ಇವಾಗ ನಾವು ಸಾಯುವರಾಗಿದ್ದೇವೆ, ಏನೂ ಆಗುವುದು ಇಲ್ಲ. ಅವನ ಶಬ್ದವು ದೇವರಿಗೆ ಕೇಳಿಸಿತು. ವಂಡರ್ಫುಲ್. ದೇವರು ಆ ಹುಡುಗನ ಶಬ್ದವನ್ನು ಕೇಳಿದನು. ದೇವದೂತನು ಆಕಾಶದಿಂದ ಹಾಗರನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡಳು. ಪ್ರೇಸ್ ದ ಲಾರ್ಡ್. ಅಲ್ಲಿ ಇಲ್ಲದಿದ್ದರೂ ಕೂಡ ಪರಮೇಶ್ವರರು ಆ ಬಾವಿಯನ್ನು ಅಲ್ಲಿ ಉಂಟು ಮಾಡಿರಬಹುದು. ಮೇನ್ ವಿಷಯ ಏನಾಗಿತ್ತಂದ್ರೆ, ಮೊದಲು ಇರಬಹುದು ಅಥವಾ ಪರಮೇಶ್ವರರೇ ಅದನ್ನು ಉಂಟು ಮಾಡಿರಬಹುದು. ಅದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಬರೆಯಲಾಗಿದೆ. ಪರಮೇಶ್ವರರು ಆಕೆಯ ಕಣ್ಣನ್ನು ತೆರೆದರು. ಅಷ್ಟು ಜನ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದರೂ ಜನರು ಕಣ್ಣುಗಳು ತೆರೆದಿರುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ತತ್ತೆಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ನಿಮ್ಮ ಹತ್ತಿರ ಆಶೀರ್ವಾದಗಳಿವೆ. ಎಲ್ಲ ವಸ್ತುಗಳು ನೀವು ಎಲ್ಲಿದ್ದೀರಾ ಅಲ್ಲಿ ನಿಮ್ಮ ಆಶೀರ್ವಾದಗಳಿವೆ. ಇದ್ರ ಪರಮೇಶ್ವರ್ಗೆ ನಿಮ್ಮ ಕಣ್ಣುಗಳನ್ನು ತೆರೆಯಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಒಳಗೆ ಒಂದು ದೃಢವಾದ ನಂಬಿಕೆಯನ್ನು ಹುಟ್ಟಿಸಬೇಕು. ನನ್ನ ಮೂಲಕ ದೊಡ್ಡ ಕಾರ್ಯಗಳು ಆಗುತ್ತವೆ. ಪ್ರೇಸ್ ದ ಲಾರ್ಡ್.
ದೊಡ್ಡ ಕಾರ್ಯಗಳನ್ನು ಮಾಡಿ ತೋರಿಸುತ್ತಿದ್ದೇನೆ, ಅತಿ ವೇಗವಾಗಿ ಮಾಡಿ ತೋರಿಸುತ್ತಿದ್ದೇನೆ. ಇದು ಆ ಸಮಯವಲ್ಲ, ನಾನು 5 ಜನರನ್ನು ತರುವೆನು, 10 ಜನರನ್ನು ತರುವೆನು, ಹತ್ತಿರ 1000 ಜನರನ್ನು, 10,000 ಜನರನ್ನು ತರುವ, 1,00,000 ಜನರನ್ನು ತರುವ, ಪ್ರಭುವಿನ ಹತ್ತಿರ ತರುವ ಪ್ಲಾನ್ ದೊಡ್ಡದಾಗಿರಬೇಕು. ಈಶ್ವರು ಈ ಸಮಯದಲ್ಲಿ ಅಂತ ಜನರನ್ನು ಹುಡುಕುತ್ತಿದ್ದಾರೆ. ಅವರ ಹತ್ತಿರ ದೊಡ್ಡ ಯೋಜನೆಗಳಿವೆ. ಈಶ್ವರು ಚಿಕ್ಕ ಯೋಜನೆಗಳನ್ನು ಸ್ಪಾನ್ಸರ್ ಮಾಡುತ್ತಿಲ್ಲ. ಸಮಯವು ಪೂರ್ತಿಯಾಗಿದೆ. ಈಶ್ವರ್ಗೆ ದೊಡ್ಡ ಜಾಲಗಳು ಬೇಕಾಗಿವೆ. ಪ್ರೈಸ್ ದ ಲಾರ್ಡ್. ಅವರು ತಮ್ಮ ಮೈಂಡ್ ಅನ್ನು ವಿಕಸಿತ ಮಾಡಿಕೊಂಡಿದ್ದಾರೆ. ಅವರು ದೊಡ್ಡದಾಗಿ ಯೋಚಿಸುತ್ತಿದ್ದಾರೆ. ದೊಡ್ಡ ಯೋಚನೆ ನಂತರ ಆ ರೀತಿಯ ಜೀವಿತವನ್ನು ಜೀವಿಸುತ್ತಿದ್ದಾರೆ. ಕೆಲವರು ದೊಡ್ಡದಾಗಿ ಯೋಚಿಸುತ್ತಾರೆ, ಆದರೆ ಆ ರೀತಿ ಜೀವನವನ್ನು ಜೀವಿಸುವುದಿಲ್ಲ. ಯಾರಾದ್ರೂ ಹೇಳಿದರು, ನಿಮ್ಮ ಹತ್ತಿರ 10 ಅರಬದ ಕನಸುಗಳಿದ್ದರೆ 10 ರೂಪಾಯಿಯ ಜೀವಿತವನ್ನು ಜೀವಿಸಬೇಡಿರಿ. ಪ್ರೈಸ್ ದ ಲಾರ್ಡ್. 10 ಅರಬನ ಕನಸುಗಳಿದ್ದರೆ 10 ರೂಪಾಯಿಯ ಜೀವಿತವನ್ನು ಜೀವಿಸಬೇಡಿರಿ. ಅಂದರೆ 10 ಅರಬದ ಕನಸುಗಳಿವೆ. ಬೆಳಗ್ಗೆ 11 ಗಂಟೆ ಏಳುವುದು, ಆಮೇಲೆ ಫ್ರೆಂಡ್ಗೆ ಫೋನ್ ಮಾಡುವುದು, ವಾಹ್. ಆಮೇಲೆ ರಸ್ತೆ ಬದಿಯಲ್ಲಿ ಸುತ್ತಾಡಿ ಬರುವುದು, ವಾಹ್. ಮತ್ತು ಕನಸುಗಳು 10 ಅರಬ್ ರೂಪಾಯಿದ ಕನಸುಗಳಿವೆ. 10 ಅರಬಿನ ಕನಸುಗಳಿವೆ. ಜೀವನ 10 ರೂಪಾಯಿದು ಇದೆ. ಪ್ರತಿಯೊಂದು ಹುಡುಗಿಯನ್ನು ನೋಡುತ್ತಿದ್ದಾರೆ, ಪ್ರತಿಯೊಂದು ಹುಡುಗನನ್ನು ನೋಡುತ್ತಿದ್ದಾರೆ. ಮನಸ್ಸಿನಲ್ಲಿ ಅನಿಸುತ್ತಿದೆ, ಈ ಹುಡುಗನನ್ನು ನನಗೆ ಇಷ್ಟಪಡಬಹುದು. ಕನಸುಗಳು 10 ಅರಬಿದಾಗಿದೆ, ಆದ ಜೀವನವು 10 ರೂಪಾಯಿದಾಗಿದೆ. ಇರುತ್ತದೆ. ಬೇರೆ ಜೀವಿತದ ಬಗ್ಗೆ ಆಸೆ ಇಟ್ಟುಕೊಳ್ಳುವುದು ದೊಡ್ಡ ಮೂರ್ಖತನವಾಗಿದೆ. ಇದು ಜನರಿಗೆ ಗೊತ್ತಿಲ್ಲ. ಇರುತ್ತದೆ, ಕೊನೆ ದಿನಗಳಲ್ಲಿ ಹೀಗೆ ಆಗುವುದು. ಇದು ನಿಮ್ಮ ಕೆಲಸವಾಗಿದೆ. ನಿಮ್ಮ ಜೊತೆ ಏನಾಗುವುದು, ನಿಮ್ಮ ಮೂಲಕ ಕೊನೆ ದಿನಗಳಲ್ಲಿ ಒಳ್ಳೆ ಕೆಲಸಗಳಾಗುವುದು ಅಥವಾ ಕೊನೆ ದಿನಗಳಲ್ಲಿ ಕೆಟ್ಟ ಕೆಲಸಗಳಾಗುವುದು. ಯಾವ ಕೆಲಸಗಳಾಗುವು? ಅಲೋ, ಯಾವುದು ಆಗುವು? ಗೊತ್ತಿದ್ದೇನೆ, ಕೆಟ್ಟದು ಅಥವಾ ಒಳ್ಳೆಯದು. ಮತ್ತು ಇದನ್ನು ಡಿಸೈಡ್ ಮಾಡುವವರು ನೀವೇ ಆಗಿದ್ದೀರಿ. ಇದನ್ನು ನೀವೇ ಡಿಸೈಡ್ ಮಾಡುವಿರಿ. ಇದು ಕೊನೆಯ ದಿನಗಳಾಗಿವೆ ಮತ್ತು 2 ಬಲಗಳು, ನಕಾರಾತ್ಮಕ ಬಲ, ಸಕಾರಾತ್ಮಕ ಬಲಗಳು ನಮ್ಮ ಸ್ಥಳದಲ್ಲಿ ಇದಾವೆ. ಪ್ಲೇಸ್ ದ ಲಾರ್ಡ್. ಹೋರಾಟ ನಡೆಯುತ್ತಿದೆ. ಸಕಾರಾತ್ಮಕ ಬಲವು ಮತ್ತು ಸಕಾರಾತ್ಮಕ ಬಲವು ತಮ್ಮ ಸ್ಥಳದಲ್ಲಿವೆ. ನೀವು ಯಾವ ಬಲಗಳ ಮೂಲಕ ಕೆಲಸ ಮಾಡುವಿರಿ, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಡಿಸೈಡ್ ಮಾಡಬೇಕು, ನಿರ್ಣಯ ತೆಗೆದುಕೊಳ್ಳಬೇಕು. ಕೊನೆ ದಿನಗಳಾಗಿವೆ. ಯಾವ ಬಲದಿಂದ ನಿಮ್ಮ ಜೀವಿತವನ್ನು ನೀವು ಸಾಗಿಸುವಿರಿ, ನಕಾರಾತ್ಮಕ ಬಲ ಅಥವಾ ಸಕಾರಾತ್ಮಕ ಬಲ? ನೀವು ಲಕ್ಷ್ಯ ಕೊಡದಿದ್ದರೆ ಬಹಳ ಬೇಗ ನಕಾರಾತ್ಮಕ ಬಲಗಳು ನಿಮ್ಮ ಜೀವಿತವನ್ನು ನಡೆಸುವವು. ಯಾವುದೇ ಸ್ಥಳವನ್ನು ನೀವು ಬಿಟ್ಟು ಬಿಟ್ಟರೆ ಹೇಗೆ ಅದರ ಮೇಲೆ ಗಿಡಗಳು ಎಳುವವು ನಿಮಗೆ ಇಷ್ಟವಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನರು ಇದ್ದೀರಿ? ಅದೇ ಖಾಲಿ ಸ್ಥಳವಿದ್ದರೆ ಅಲ್ಲಿ ಯಾವುದು ಒಳ್ಳೆಯದಾಗುವುದಿಲ್ಲ. ಮನೆ ಖಾಲಿ ಬಿಟ್ಟರೆ ಅಲ್ಲಿ ಹಲ್ಲಿಗಳು ಬರುವವು. ಖಾಲಿ ಸ್ಥಳದಲ್ಲಿ ಯಾವುದೇ ಒಳ್ಳೆ ಕೆಲಸ ಆಗುವುದಿಲ್ಲ. ಯಾರಾದರೂ ಹೋಗಿ ಯಾವುದೇ ಕೆಲಸವನ್ನು ಮಾಡದೆ ಹೋದರೆ ಸಂತಾನ ಖಾಲಿಯಾಗಿರುವ ಆ ಸ್ಥಳದಲ್ಲಿ ಜಂಗಲೇ ಹುಟ್ಟುವುದು, ಅರಣ್ಯ ಹುಟ್ಟುವುದು, ಇಲ್ಲಿ ಮರಗಳು ಹುಟ್ಟುವವು. ಏನು ಒಳ್ಳೆಯದಾಗಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಸಕಾರಾತ್ಮಕ ಪ್ರಕ್ರಿಯೆಯಲ್ಲಿ ಹೋಗಬೇಕು. ನೀವು ಪರಮೇಶ್ವರನ ವಾಕ್ಯದಿಂದ ತುಂಬಿಕೊಳ್ಳಬೇಕು. ನಿಮ್ಮ ಕಣ್ಣುಗಳನ್ನು ನೀವು ತೆರೆಯಬೇಕು. ಪರಮೇಶ್ವರ್ ನಿಮಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ. ನಿಮ್ಮ ಹತ್ತಿರ ದೃಢವಾದ ಸಂಕಲ್ಪವಿರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ನೀವು ಪ್ರಾರ್ಥನೆ ಮಾಡಬೇಕು. ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ಪರಮೇಶ್ವರನ ಪುತ್ರಗಳ ಹಾಗೆ ಪ್ರಾರ್ಥನೆ ಮಾಡಿರಿ. ಪರಮೇಶ್ವರನ ಪುತ್ರರು ಹೇಗೆ ಪ್ರಾರ್ಥನೆ ಮಾಡುತ್ತಾರೆ? ಪರಮೇಶ್ವರನ ಪುತ್ರರು ಭವಿಷ್ಯವಾಣಿಯನ್ನು ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಪರಮೇಶ್ವರ ಪುತ್ರ ಮತ್ತು ಪುತ್ರಿಗಳು ಭವಿಷ್ಯವಾಣಿಯನ್ನು ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾರೆ. ಪ್ರಾರ್ಥನೆ ಪ್ರಾರಂಭಿಸುವಾಗ ನೀವು ಎಲ್ಲಿವರೆಗೂ ಭವಿಷ್ಯವಾಣಿಯನ್ನು ಮಾಡುವುದಿಲ್ಲೋ ಅಲ್ಲಿವರೆಗೆ ನೀವು ಮುಗಿಸಬಾರದು. ಇದೆಲ್ಲ 5 ನಿಮಿಷ ನೀವು ಪ್ರಾರ್ಥನೆ ಮಾಡಿದ್ದೀರಿ. ಪರಮೇಶ್ವರನ ಪುತ್ರ ಹಾಗೆ ಪ್ರಾರ್ಥನೆಯಲ್ಲ. ಪ್ರಾರ್ಥನೆಯದು ಒಂದು ಏಮ್ ಆಗಿದೆ. ನೀವು ಬಾಯಿಂದ ಭವಿಷ್ಯವಾಣಿಗಳು ಹೊರಡದೇ ಇರುವಾಗ, ಆತ್ಮದಲ್ಲಿ ಇಷ್ಟೊಂದು ತುಂಬದೇ ಇರುವಾಗ, ಆ ಆತ್ಮವು ನಿಮ್ಮ ನಾಲಿಗೆ ಮೇಲೆ ನಿಯಂತ್ರಣ ತೆಗೆದುಕೊಂಡು ನೀವು ಭವಿಷ್ಯವಾಣಿಯನ್ನು ಹೇಳಲು ಪ್ರಾರಂಭಿಸುವಿರಿ. ಪ್ರಾರ್ಥನೆ ಮಾಡುತ್ತಿದ್ದೀರಿ, ಬರೀ ಸಮಯವನ್ನು ಕಳೆಯುತ್ತಿಲ್ಲ. ಇದು ಕೊನೆಯ ದಿನಗಳಾಗಿವೆ ಮತ್ತು ಹೋರಾಟ ನಡೆದಿದೆ. ಮತ್ತು ಹೋರಾಟದ ಸಮಯದಲ್ಲಿ ನಿಮ್ಮ ಆಯುಧಗಳನ್ನು ನೀವು ಉಪಯೋಗಿಸಬೇಕು. ಬಾಯಿಯಿಂದ ದೊಡ್ಡ ದೊಡ್ಡ ಮಿಸೈಲ್ಗಳು ಹೊರಗೆ ಬರಬೇಕು. ಪ್ರೈಸ್ ದ ಲಾರ್ಡ್. ನಿಮ್ಮ ಬಾಯಿಯಿಂದ ಬೆಂಕಿಯು ಬರಬೇಕು. ಬಾಣವನ್ನು ಬಿಡುವ ಸಮಯವಲ್ಲ, ಇದು ಗುಂಡ ಹಾರಿಸುವ ಸಮಯವಲ್ಲ. ಇದು ಆ ಸಮಯವಾಗಿದೆ. ನಿಮ್ಮ ಬಾಯಿಂದ ದೊಡ್ಡ ದೊಡ್ಡ ಬೆಂಕಿಗಳು ಹೊರಗೆ ಬರಬೇಕು. ತನ್ನೆಲ್ಲ ಕಾರ್ಯಗಳನ್ನು ಪೂರ್ತಿಯಾಗಿ ನಾಶ ಮಾಡಬೇಕು. ನಿಮ್ಮ ಜೀವಿತದಲ್ಲಿ, ನಿಮ್ಮ ಅಕ್ಕಪಕ್ಕದವರ ಜೀವಿತದಲ್ಲಿ, ನಿಮ್ಮ ದೇಶದಲ್ಲಿ ಮತ್ತು ನಿಮ್ಮ ಪ್ರದೇಶಗಳಲ್ಲಿ ನಿಮ್ಮ ಬಾಯಿಂದ ಆಗಬೇಕು. ನಿಮ್ಮ ಬಾಯಿಂದ ಆ ಬೆಂಕಿಗಳನ್ನು ಹೊರಗೆ ಹಾಕಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
10 ಅರಬ್ನ ಕನಸುಗಳು ಮತ್ತು ಜೀವನ 10 ರೂಪಾಯಿ. ಈಗ ಯೋಚಿಸುತ್ತಿದ್ದರೆ ಪ್ರಭು ಎಲ್ಲಿದ್ದಾರೆ? ನೀವು ಎಲ್ಲಿದ್ದೀರಿ ಸಹೋದರನೇ? ಇನ್ನು ಜೀವಿತ ನೋಡು, ಯಾವ ಜೀವಿತವನ್ನು ನೀನು ಜೀವಿಸುತ್ತಿದ್ದೀಯಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅವರು ಬಯಸುತ್ತಾರೆ ಇಡೀ ಲೋಕವು ಬದಲಾಗಬೇಕು, ಆದರೆ ನಾವು ಬದಲಾಗಬಾರದು. ನಾವು ಎಲ್ಲಿದ್ದೀವಿ ಹಾಗೆ ಇರಬೇಕು, ಹಾಗೆಯೇ ಶ್ರೀಮಂತರಾಗಬೇಕು. ಬಹಳಷ್ಟು ಜನರು ಹೀಗೆ ಇದ್ದಾರೆ. ಓ ಪ್ರಭು, ನನ್ನ ಹತ್ತಿರ ಹಣ ಬರಬೇಕು, ಪ್ರಭು ನನ್ನ ಹತ್ತಿರ ಹಣ ಬರಬೇಕು, ನಾನು ಯಾವಾಗಲೂ ಲೇಟಾಗಿ ಹೋಗುವೇನು ಪ್ರಭು, ಇನ್ನು ಟೈಮ್ ಆಗಿ ಸರಿಯಾಗಿ ಬಾ, ಲೇಟಾಗಿ ಹೋಗುವೇನು. ಪ್ರತಿಯೊಂದು ಸ್ಥಳದಲ್ಲಿ ಈ ಜೀವನ ಹೀಗೆ ಆಗಿದೆ. ರಾತ್ರಿ ಮನಸ್ಸು ಮಾಡುವರು, ಬೆಳಗ್ಗೆ 6 ಗಂಟೆಗೆ ಹೇಳುವೇನು, 6:30 ಹೇಳುವರು. ದೇ ಕಾಂಟ್ ಡೂ ಎನಿಥಿಂಗ್. ಆಮೇಲೆ ಹೇಳುತ್ತಿದ್ದಾರೆ, ನಾನು ಯಾವಾಗ ಶ್ರೀಮಂತನಾಗುವೆ, ಯಾವಾಗ ಸರಿಯಾದ ಟೈಮ್ಗೆ ಹೇಳುವಿರಿ. ಇನ್ನು ಮನಸ್ಸು ಮಾಡಿದ್ದನ್ನು ನೀನು ಮಾಡಿದಾಗ, ತೋರಿಸುವಾಗ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಬಿ ನಾಟ್ ಎಕ್ಸೈಟೆಡ್ ಅಬೌಟ್ ಲೈಫ್. ಜೀವಿತದ ವಿಷಯದಲ್ಲಿ ಅವರಿಗೆ ಯಾವುದೇ ಉತ್ಸಾಹ ಉಳಿದಿಲ್ಲ. ಅದಕ್ಕಾಗಿ ನಿಮಗೆ ಹೇಳಿದೆ, ನಿಮ್ಮ ಫೋಕಸ್ ಅನ್ನು ಮಾಡಿಕೊಂಡು ಇಟ್ಟುಕೊಳ್ಳಿರಿ, ನಿಮ್ಮ ಒಳಗೆ ಬೆಂಕಿಯನ್ನು ಹಚ್ಚಿಸಿ ಇಡ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 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 ಯಾವ ಮನುಷ್ಯನು ಬಡವನಾಗಿದ್ದನು? ಮೊದಲು ಹೇಳುವಿನ ಅವನ ತೊಂದರೆ ಏನಾಗಿದೆ. ಪ್ರತಿಯೊಂದು ಸ್ಥಳದಲ್ಲಿ ಲೇಟಾಗಿ. ಅವರಿಗೆ ಗೊತ್ತಿಲ್ಲ ಅವರ ಬಡತನ ಎಲ್ಲಿಂದ ಪ್ರಾರಂಭವಾಗಿದೆ. ಬಡತನ ಎಲ್ಲಿಂದ ಪ್ರಾರಂಭವಾಗಿದೆ? ನಿಂದಲೇ ಪ್ರಾರಂಭವಾಗಿದೆ. ಅವರು ಲೇಟಾಗಿ ಹೋಗುತ್ತಾರೆ. ಮನಸ್ಸು ಮಾಡುವರು ಮತ್ತೆ ಬಿಟ್ಟು ಬಿಡುವರು. 1 ತಿಂಗಳು ಕೆಲಸ ಮಾಡುವರು, 2 ತಿಂಗಳು ಊರಿಗೆ ಹೋಗುವರು, ಆಮೇಲೆ ಬಂದು ಊರಿನಲ್ಲಿ ಕೆಲಸ ಹುಡುಕುವರು. ನೀನು ಹೇಗೆ ಶ್ರೀಮಂತನಾಗುವಿ? ಹೇಗೆ ನೀನು ಶ್ರೀಮಂತನಾಗುವಿ? ಯಾರು ನಿನ್ನ ಮೇಲೆ ನಂಬಿಕೆನೇ ಇಡಲು ಆಗುತ್ತಿಲ್ಲ. ಅವಾಗ ನೀನು ಊರಿಗೆ ಹೋಗುವಿ. ಬಾಸ್ ಫೋನ್ ಮಾಡಿದಾಗ ಊರಿನಲ್ಲಿದ್ದೇನೆ, ಆಕಳ ಹಾಲು ದೂರವಾಗಿದೆ, ಊರಿನಲ್ಲಿ ಹೋಗಿದ್ದಾರೆ ಸಾಹೇಬ್ರು. ಪ್ರತಿಯೊಂದು ಮದುವೆಗೂ ಹೋಗುವ ಅವಶ್ಯಕತೆ ಇದೆ ಇವರಿಗೆ, ಯಾಕೆಂದ್ರೆ ಇವರನ್ನು ಬಿಟ್ಟು ಮದುವೆ ಆಗುವುದೇ ಇಲ್ಲ. ನೀನು ಹೋಗದಿದ್ರೆ ಗೊತ್ತಾಗುವುದು ಅದು ಮದುವೆ ಆಗುವುದು. ನಿನ್ನ ಮದುವೆಗೆ ನೀನು ಹೋಗದಿದ್ದರೂ ಕೂಡ ಅಲ್ಲಿ ಆಗುವುದು, ಮೇಲೆ ಆಗುವುದು, ಆ ದಿನ ಬೇರೆಯವ್ರ ಜೊತೆ ಆಗುವುದು. ಪ್ರೈಸ್ ದ ಲಾರ್ಡ್. ಟ್ರೈ ಮಾಡಿರಿ, ನಿಮ್ಮ ಮದುವೆಗೆ ಹೋಗಬೇಡಿರಿ. ಮತ್ತೇನೆ ಏನು ಆಗುವುದು? ಹುಡುಗಿಯರು ಬೇರೆಯವ್ರು ನೋಡು, ಮದುವೆಯವನು ಟೈಮ್ ಆಗಿ ಇಲ್ಲ, ನಾವು ಬೇರೆಯವ್ರನ್ನ ನೋಡುವೆನು. ಮದುವೆ ಆಗುವುದು ಮಂಟಪದಲ್ಲಿ, ಬೇರೆಯವ್ರ ಜೊತೆ ಆಗುವುದು. ಏನಾದ್ರೂ ಮದುವೆ ಇದ್ದರೆ, ಯಾರಾದ್ರೂ ಸತ್ತೋದ್ರೆ ಇವ್ರು ಹೋಗಬೇಕು, ಯಾರಾದ್ರೂ ಹುಟ್ಟಿದರೆ ಇವ್ರು ಹೋಗಬೇಕು, ಯಾರಾದ್ರೂ ಮದುವೆ ಇದ್ದರೆ ಇವ್ರು ಹೋಗಬೇಕು. ಜೀವಿತದಲ್ಲಿ ಅವರು ಏನು ಮಾಡುತ್ತಿಲ್ಲ, ಲೋಕದ ಜೊತೆ ವಿಂಗಲವಾಗುತ್ತಿದ್ದಾರೆ. ಮೋಟಿವ್ ಯಾವುದು ಇಲ್ಲ ಜೀವಿಸುವುದಕ್ಕೆ, ಆ ವಿಷಯವನ್ನು ಬಿಡುವುದಕ್ಕೆ, ವಸ್ತುವನ್ನು ಬಿಡುವುದಕ್ಕೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿ ಶ್ರೀಮಂತನಾಗು. ಶ್ರೀಮಂತನಾಗಬೇಕೆಂದ್ರೆ ಶ್ರೀಮಂತರ ಹವ್ಯಾಸವನ್ನು ನೀವು ರೂಢಿಸಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಅವರು ಓದುವರು ಮಧ್ಯದಲ್ಲಿ ಬಿಟ್ಟು ಬಿಡುವರು, ಪ್ರತಿಯೊಂದು ವಿಷಯವನ್ನು ಬಿಟ್ಟು ಬಿಡುವರು. ಫೋಕಸ್ದು ಕಡಿಮೆ ಇದೆ. ಅದಕ್ಕಾಗಿ ನಾನು ಹೇಳಿದೆ, ಮೊಟ್ಟ ಮೊದಲನೇ ವಿಷಯ ಏನಾಗಿದೆ? ಫೋಕಸ್ ಆಗಿದೆ. ಹೇಳಿರಿ, ಫೋಕಸ್. 10 ಗಂಟೆಗೆ ಊಟ ಮಾಡಬೇಕು, ಅದು ಲೇಟಾಗಿ ಸಿಗುವುದು. ಮನೆಯಲ್ಲಿ ಯಾವುದೇ ಸಿಸ್ಟಮೇ ಇಲ್ಲ. ಪ್ರೈಸ್ ದ ಲಾರ್ಡ್. ಯಾವುದೇ ಸಿಸ್ಟಮ್ ಇಲ್ಲ, ಯಾಕೆಂದರೆ ಶ್ರೀಮಂತನಾಗುವ ದೃಢವಾದ ಇಚ್ಛೆ ಇಲ್ಲ, ಒಳಗೆ ಯಾವುದನ್ನು ರೂಢಿಸುವ ಇಚ್ಛೆ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಕದರು ಹೇಳಿರಿ, ಫೋಕಸ್. ಆದರೂ ನಾನು ಕೆಟ್ಟದಾಗಿ ಮಾತನಾಡುತ್ತಿಲ್ಲ. ಶಾಸ್ತ್ರವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ಯಾರ್ದು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ, ನಾನು ಹೇಳುತ್ತಿದ್ದೇನೆ. ಯಾರೋ ತಪ್ಪಾದ ದಾರಿಯಲ್ಲಿದ್ದರೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ನಾನು ಹೇಳುತ್ತಿಲ್ಲ ಯಾರಾದರೂ ಬಡವರಿದ್ದಾರೆ, ನೀವೆಲ್ಲರೂ ಶ್ರೀಮಂತರಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಅಬ್ರಾಹ್ಮನ ಸಂತಾನವಾಗಿದ್ದೀರಿ, ನೀವು ಶ್ರೀಮಂತರಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಲೋಕದ ಎಲ್ಲ ಹಣ ನನ್ನದಾಗಿದೆ. ಕೇಳಿರಿ, ಲೋಕದ ಎಲ್ಲ ಹಣ ನನ್ನದಾಗಿದೆ. ಆದರೆ ಯಾರ ಹತ್ತಿರ ಬರುವುದು? ಈ ರೀತಿಯಾದ ಜೀವಿತವನ್ನು ಜೀವಿಸುತ್ತಿದ್ದಾರೆ. ಹಾಗಾಗಿ ಫಾಸ್ಟರ್ ಹೇಳಿದ್ದರು, ಮೊದಲೇ ಏನಾಗಬೇಕು? ಮ್ಯಾನುಫ್ಯಾಕ್ಚರೇಷನ್ ಆಫ್ ದಿ ಟ್ರುತ್. ಸತ್ಯದ ಪ್ರಕಟೀಕರಣ ಆತ್ಮದಲ್ಲಿ ಆಗಬೇಕು. ಸತ್ಯದ ಮೂಲಕ ನೀವು ಜೀವಿಸಬೇಕು. ಒಬ್ಬ ಇಂಥ ವ್ಯಕ್ತಿಯ ತರ ನೀವು ಜೀವಿಸಲು ಪ್ರಾರಂಭಿಸಿ, ವಾಸ್ತವವಾಗಿ ಈ ಲೋಕದ ಮಾಲೀಕನಾಗಿದ್ದಾನೆ. ನಿಜವಾಗಲೂ ಈ ಲೋಕದ ಮಾಲೀಕನಾಗಿದ್ದಾನೆ. ನೀವು ನಡೆಯುವ ರೀತಿ, ಮಾತನಾಡುವ ರೀತಿ, ನಿಮ್ಮ ಬಳಸುವ ಶಬ್ದಗಳ ಆಯ್ಕೆ, ಅದು ತೋರಿಸುತ್ತದೆ ನೀನು ಈ ಲೋಕದ ಮಾಲೀಕನಾಗಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇದು ಅವಾಗ ಆಗುವುದು ಯಾವಾಗ ನೀವು ಸತ್ಯವನ್ನು ನಂಬಿ
ನೀನು ಈ ಲೋಕದ ಮಾಲೀಕನಾಗಿದೆಯಾ, ಯಜಮಾನನಾಗಿದೆಯಾ? ಈ ಸತ್ಯವು ನಿಮ್ಮ ಮೇಲೆ ಅಧಿಕಾರವನ್ನು ತೆಗೆದುಕೊಳ್ಳಬೇಕು. ಸತ್ಯದ ಮೂಲಕ ನಿಮ್ಮ ಜೀವಿತದ ಪ್ರತಿಯೊಂದು ವಸ್ತು ನಿಯಂತ್ರಣದಲ್ಲಿರಬೇಕು. ರೀತಿಯೂ ಕೂಡ ಸತ್ಯದ ಮೂಲಕ ನಿಯಂತ್ರಿತವಾಗಿದೆ. ನಾನು ಈ ಲೋಕದ ಮಾಲೀಕನಾಗಿದ್ದೇನೆ. ನಿಮ್ಮ ಶಬ್ದಗಳು ಆ ಸತ್ಯದ ಮೂಲಕ ನಿಯಂತ್ರಿತವಾಗಿದೆ. ನೀನು ಈ ಲೋಕದ ಮಾಲೀಕನಾಗಿದೆಯಾ? ಈ ಸತ್ಯವು ನಿಮ್ಮ ಆತ್ಮದಲ್ಲಿ ಪ್ರಕಟೀಕರಣವಾಗಿರಬೇಕು. ರ್ಯಾಪ್ಸೋಡಿಯಲ್ಲಿ ಹೇಳಲಾಗಿದೆ, ಅದು ಹೇಗೆ ಆಗುತ್ತದೆ? ಯಾವಾಗ ಧ್ಯಾನ ಮಾಡುವಿರಿ? ಯಾವಾಗ ಧ್ಯಾನ ಮಾಡುವಿರಿ? ಯಾವುದರ ಮೇಲೆ ಧ್ಯಾನ ಮಾಡುವಿರಿ? ಎಲ್ಲಿಂದ ಬರುವುದು? ಹೀಗೆ ಧ್ಯಾನ ಮಾಡಿರಿ, ಹಣ ನನ್ನದಾಗಿದೆ, ನಾನು ಈ ಲೋಕದ ಯಜಮಾನನಾಗಿದ್ದೇನೆ. ನೀನು ಗಂಟೆಗಟ್ಟಲೆ ಈ ವಿಷಯದ ಮೇಲೆ ಧ್ಯಾನ ಮಾಡಿದಾಗ, ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಿಷಯದ ಮೇಲೆ ಧ್ಯಾನ ಮಾಡಬೇಡಿರಿ, ನಿಮಗೆ ನೋವನ್ನು ಉಂಟು ಮಾಡುತ್ತದೆ. ಆ ವಿಷಯಗಳ ಮೇಲೆ ಧ್ಯಾನ ಮಾಡಿರಿ, ಅವು ನಿಜವಾಗಲೂ ಧ್ಯಾನ ಮಾಡುವುದಕ್ಕೆ ಯೋಗ್ಯವಾಗಿದ್ದಾವೆ. ಲೋಕದಲ್ಲಿ ಒಂದೇ ವಿಷಯ ಧ್ಯಾನ ಮಾಡುವುದಕ್ಕೆ ಅದು ನಿಜವಾಗ್ಲೂ ಪರಮೇಶ್ವರನ ವಾಕ್ಯವಾಗಿದೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ವರ್ಷವು ಪ್ರಕಟೀಕರಣದ ವರ್ಷವಾಗಿದೆ. ವರ್ಷವು ಪ್ರಕಟೀಕರಣದ ವರ್ಷವಾಗಿದೆ. ನೀನು ಏನು ಮಾಡುವವನಾಗಿದ್ದೀಯಾ? ನೀವು ಪ್ರಕಟವಾಗಿ ತೋರಿಸುವವರಾಗಿದ್ದೀರಾ? ನಾವು ಹಿಂದೆ ಕೂಡ ಹೇಳಿದೆವು, ಏನು ಪ್ರಕಟವಾಗುವಿರಿದ್ದೀರಿ? ದೊಡ್ಡ ಯಾವುದಾದ್ರೂ ವಿಷಯ ನಿಮ್ಮ ಮೂಲಕ ಆಗುವುದಿದೆಯೋ? ಪ್ರೇಸ್ ದ ಲಾರ್ಡ್. ಸಾಧ್ಯವಿದೆ. ವಸ್ತುಗಳ ಮೂಲಕ ಜೀವಿಸಲು ಪ್ರಾರಂಭಿಸಿದರೆ ಹೇಳುತ್ತಾರೆ, ನಡೀರಿ ಇವತ್ತು ಯಾರಾದ್ರೂ ಲಾಟ್ರಿ ತೆಗೆಯೋಣ, ಹೇಗೆ ಟಿಕೆಟ್ ಸಿಗೋನು, ಯಾರಾದ್ರೂ ಸಿಗಬೇಕು. ಪ್ರೇಸ್ ದ ಲಾರ್ಡ್. ಟಿಕೆಟ್ ತೆಗೆದುಕೊಂಡು ಭೇಟಿಯಾಗಿರಿ. ಯಾರು ಟಿಕೆಟ್ ತೆಗೆದುಕೊಂಡು ತಿರುಗಾಡುತ್ತಿದ್ದಾರೆ? ನಿಮ್ಮ ಲಾಟ್ರಿ ಟಿಕೆಟ್ ಅನ್ನು ನೀವು ಸ್ವತಃ ತಯಾರಿಸಬಹುದು. ನಿಮ್ಮ ಲಾಟ್ರಿ ಟಿಕೆಟ್ ಮೇಲೆ ಬರೆದು ನಡೆಯಿರಿ. ಯಾವಾಗ ಪರಮೇಶ್ವರು ತಿರುಗೋರು, ಲಾಟ್ರಿ ಟಿಕೆಟ್ ನಲ್ಲಿ 10 ರೂಪಾಯಿ ಸಿಗುವುದು. ಟಿಕೆಟ್ ನಲ್ಲಿ ಬರೆದಿದೆ, ಪ್ರಭು ನನ್ನ ಸಾಲವನ್ನು ತೀರಿಸು. ಆದ್ರೆ ನನ್ನ ಟಿಕೆಟ್ ನಲ್ಲಿ ಇದನ್ನು ಬರೆದಿಲ್ಲ. ಟಿಕೆಟ್ ನಲ್ಲಿ ಏನು ಬರೆದಿದೆ? ಎಲ್ಲ ಹಣವು ಈ ಲೋಕದಲ್ಲಿ ನನ್ನ ಹತ್ತಿರ ಇರಬೇಕು. ಟಿಕೆಟ್ ನಲ್ಲಿ ಇದೇ ಬರೆದಿದೆ. ಇದೇ ಟಿಕೆಟ್ ಹಿಡಿದುಕೊಂಡು ನಡೆಯುತ್ತಿದ್ದೇನೆ. ಆತ್ಮದಲ್ಲಿ ಇದೇ ಸತ್ಯವಾಗಿದೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನನ್ನ ಆತ್ಮದಲ್ಲಿ ಸತ್ಯವಿದೆ ಮತ್ತು ನನ್ನ ಆತ್ಮವು ಅಕ್ಕಪಕ್ಕದಲ್ಲಿರುವ ಒಳ್ಳೆಯ ವಸ್ತುವನ್ನು ಆಕರ್ಷಿಸುತ್ತದೆ. ಲೋಕದ ಒಳ್ಳೆಯ ಯೋಚನೆಗಳು ನನ್ನ ಹತ್ರ ಬರಲು ಪ್ರಾರಂಭಿಸುತ್ತವೆ. ಸರಿಯಾದ ಜನರು ನನ್ನ ಜೀವಿತದಲ್ಲಿ ಬರುತ್ತಾರೆ. ನನ್ನ ಆತ್ಮವು ಆ ಸತ್ಯವನ್ನು ಒಪ್ಪಿಕೊಂಡಿದೆ. ನಿಮ್ಮ ಆತ್ಮವು ಆ ಸತ್ಯವನ್ನು ಒಪ್ಪಿಕೊಂಡಾಗ ನಿಮ್ಮ ಆತ್ಮವು ಆಶೀರ್ವಾದಗಳ ಮ್ಯಾಗ್ನೆಟ್ ಆಗುವುದು. ನಿಮ್ಮ ಆತ್ಮವು ಅದನ್ನು ಆಕರ್ಷಿಸುವುದು. ಪಕ್ಕದಿಂದ ಯಾವುದೇ ಮನುಷ್ಯನು ಹೋಗುತ್ತಿದ್ದಾಗ ತಕ್ಷಣವಾಗಿ ನಿಮ್ಮ ಜೊತೆ ಏನಾದ್ರೂ ಮಾತನಾಡುವುದಿದೆ, ಇದನ್ನು ಮಾತನಾಡುವುದಿದೆ. ಸಿಂಪಲ್. ಎಲ್ಲಾದ್ರೂ ಒಬ್ಬ ಮನುಷ್ಯನು ಕೂತಿರುತ್ತಾನೆ, ಅವು ನಿಮ್ಮ ಆಶೀರ್ವಾದವು ಆತನನ್ನು ಆಕರ್ಷಿಸಿ ಅವನು ಭೇಟಿಯಾಗಿ ನಿಮ್ಮ ರಸ್ತೆಯಲ್ಲಿ ಆ ಮನುಷ್ಯನು ಬರುವನು. ಹೇಗೆ ಬರುವನೋ ಅದು ನಿಮ್ಮ ಕೆಲಸವಲ್ಲ, ಅದನ್ನು ಪ್ರಭು ಮಾಡುವರು. ನಿಮ್ಮ ಒಳಗಿನ ಆಶೀರ್ವಾದ ಬಲ ಆತನನ್ನು ಎಳೆದುಕೊಂಡು ಬರುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ನಿಮ್ಮ ಆತ್ಮವು ತಯಾರಾಗಿರಬೇಕು. ನಾನು ಆಶೀರ್ವಾದವಾಗಿದ್ದೇನೆ. ಸತ್ಯವು ನಿಮ್ಮ ಮನಸ್ಸಿನಿಂದ ನಿಮ್ಮ ಆತ್ಮದೊಳಗೆ ಹೋಗಬೇಕು. ಶ್ರೀಮಂತನಾಗುವುದು ಬಹಳ ಸುಲಭವಾಗಿದೆ. ನಾನು ನಿಮ್ಗೆ ಹೇಳುತ್ತಿದ್ದೇನೆ, ಶ್ರೀಮಂತನಾಗುವುದು ಬಹಳ ಸುಲಭವಾಗಿದೆ. ನಾನು ತಿಳಿದುಕೊಂಡಿದ್ದೇನೆ, ಶ್ರೀಮಂತನಾಗುವುದು ಬಹಳ ಸುಲಭವಾಗಿದೆ. ಯಾರಾದ್ರೂ ಮನಸ್ಸು ಮಾಡಿ ಈ ವಿಷಯವನ್ನು ಮಾಡಲು ಪ್ರಾರಂಭಿಸಿದರೆ, ಶ್ರೀಮಂತಕ್ಕಾಗಿ ದುಡಿಯಬೇಕಾದರೆ ಇದು ದೊಡ್ಡ ಬಡತನವಾಗಿದೆ. ಪ್ರೈಸ್ ದ ಲಾರ್ಡ್. ಸಫಲತೆಗೆ ದುಡಿಮೆ ಒಂದು ವರವಾಗಿದೆ. ನಾನು ಹೇಳ್ತೀನಿ, ಯಾರು ಸಫಲನಾಗಿದ್ದಾನೆ ಕೇಳಿದ್ರೆ ಅವನು ಎಷ್ಟು ದುಡಿದಿದ್ದಾನೆ. ಯಾವುದೇ ರೀತಿ ದುಡಿಮೆ ಇಲ್ಲದೆ ಸಫಲನಾಗಿದ್ದಾನೆ. ಬಹಳಷ್ಟು ಜನರು ಬಹಳ ಪರಿಶ್ರಮವನ್ನು ಮಾಡುತ್ತಿದ್ದಾರೆ, ಸಫಲತೆ ಅವರ ಹತ್ತಿರ ಇಲ್ಲ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡಿರಿ, ರೈತನು ಎಲ್ಲರಿಗೂ ಊಟ ಮಾಡಿಸುತ್ತಾನೆ, ಆದರೆ ಅವನ ಹತ್ತಿರ ಊಟ ಮಾಡೋದಕ್ಕೆ ಏನೂ ಇಲ್ಲ. ಜನರಿಗೆ ಈ ಸತ್ಯ ಗೊತ್ತಿದೆ. ನೀವು ಯೋಚಿಸಿದಿರಿ, ಏಕೆ ಹೀಗೆ ಇದೆ? 6 ಗೋಧಿಯನ್ನು ಕೊಂಡುಕೊಂಡನು. 6 ಒಬ್ಬ ಗರೀಬ ಬಡವ ಮನುಷ್ಯನ ಮಾತನ್ನು ಕೇಳಿ ಹೇಗೆ ಇನ್ನೊಬ್ಬ ಶ್ರೀಮಂತನಾಗಲು ಸಾಧ್ಯ? ನೀವೇ ನನಗೆ ಹೇಳಿರಿ, ತಿಳಿಸಿರಿ. ಪಾಸ್ಟರ್ ಮಾತನ್ನು ಕೇಳಬೇಡಿರಿ. ಪರಮೇಶ್ವರರು ಆತನನ್ನು ನಿಮ್ಮ ಜೀವಿತದಲ್ಲಿ ಕಳಿಸಿದ್ದಾರೆ. ಅತ್ಯಂತ ದೊಡ್ಡ ಶ್ರೀಮಂತನನ್ನು ನೀವು ತಿಳಿದಿದ್ದೀರಿ, ಆತನ ಮಾತನ್ನು ನೀವು ಕೇಳುತ್ತಿಲ್ಲ. ಈ ಎಲ್ಲ ಬಡವನು ಪಿಕ್ಕಿ ಪುಕ್ಕಿ ಚಿಕ್ಕಿ ಅವರದನ್ನು ಕೇಳುತ್ತಿದ್ದೀರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೊಂದು ಗೆಳೆಯರಿದ್ದರು, ಅಲ್ಲಿ ಯಾರು ಸಫಲರಿಲ್ಲ. ಅವರು ಸಮೃದ್ಧಿಯಾಗಿದ್ದಾರೆ, ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಿದ್ದರು. ಹಾ. ಪ್ರೈಸ್ ದ ಲಾರ್ಡ್. ನಕ್ಕು ಬಿಡ್ರಿ. ಹಾ. ಎಷ್ಟು ಜನರು ಇದ್ದೀರಿ, ಶ್ರೀಮಂತರಾಗುತ್ತಿದ್ದೀರಾ? ನಾನು ನಿಮಗೆ ಶ್ರೀಮಂತ ಮಾಡುತ್ತಿದ್ದೇನೆ.
ನಾನು ನಿಮ್ಗೆ ಹೇಳುತ್ತಿದ್ದೀನಿ, ಹೇಗೆ ಶ್ರೀಮಂತರಾಗಿ ಯೋಚಿಸಬೇಕು, ಯಾರದು ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರದು. ನೀವು ಯಾರ ಮಾತನ್ನು ಕೇಳುತ್ತಿದ್ದೀರಿ? ಆತನು ಡಿಸೈಡ್ ಮಾಡುವನು ಏನು ಮಾಡುತ್ತಿದ್ದೀಯಾ. ಮತ್ತು ಕೇಳಿರಿ, ನಾನು ಹೇಳುವುದನ್ನು ಲಕ್ಷ್ಯ ಕೊಟ್ಟ ಕೇಳಿರಿ. ನೀವು ಕೈದಿಯಾಗಿ ಬಿಡುತ್ತೀರಿ ಕೊನೆ ಕೇಳಿದ ಮಾತುಗಳಿಗೆ. ಮತ್ತೆ ನಾನು ಹೇಳುತ್ತಿದ್ದೇನೆ, ಕೇಳಿರಿ. ಪ್ರತಿಯೊಂದು ಮಾತನ್ನು ನೀವು ಕೇಳುತ್ತೀರೋ ಆ ಮಾತಿನಲ್ಲಿ ಕೈದಿಯಾಗಿ ಬಿಡುತ್ತೀರಿ, ಬಂಧನವಾಗಿ ಬಿಡುತ್ತೀರಿ ಆ ಮಾತಿಗೆ. ಎಚ್ಚರವಿರಿ, ಯಾರ ಮಾತನ್ನು ನೀವು ಕೇಳುತ್ತಿದ್ದೀರಿ. ಮನುಷ್ಯರ ಮಾತುಗಳು ನಿಮ್ಮನ್ನು ಬಂಧಿಸುತ್ತವೆ. ಹಿಂದಿನವನು ಹೇಳುತ್ತಾನೆ, ನಿನ್ನ ತಲೆಯ ಮೇಲೆ ಹುಳ ಇದೆ, ಎಲ್ಲಿವರೆಗೂ ನೀವು ಆ ಹುಳವನ್ನು ಓಡಿಸೋದಿಲ್ಲವೋ ಅಲ್ಲೇ ಇರುವಿರಿ. ಎಷ್ಟು ಜನಕ್ಕೆ ತಿಳಿದು ಬಂತು? ಸತ್ಯವಿದೆಯೋ ಅಥವಾ ಸುಳ್ಳಾಗಿದೆಯೋ? ಆ ಕೊನೆ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡಿದನು, ಆತನ ಮಾತಿನಲ್ಲಿ ಬಂಧಿಸಲ್ಪಟ್ಟಿರಿ. ಮತ್ತು ಲಕ್ಷ್ಯ ಇಡ್ರಿ, ನೀವು ಯಾರ ಮಾತನ್ನು ಕೇಳುತ್ತಿದ್ದೀರಿ. ಅವರ ಮಾತುಗಳು ನಿಮ್ಮನ್ನು ಬಂಧಿಸುತ್ತವೆ. ನೀವು ಮೂರ್ಖರ ಮಾತನ್ನು ಕೇಳುತ್ತಿದ್ದರೆ ನೀವು ಮೂರ್ಖರ ಬಂಧನದಲ್ಲಿದ್ದೀರಿ. ಇಲ್ಲಿವರೆಗೂ ಬುದ್ಧಿವಂತ ಮನುಷ್ಯನು ನಿಮಗೆ ಸಿಗದೆ ಹೋಗುವವರೆಗೆ. ಯಾವುದೇ ಬುದ್ಧಿವಂತ ಮನುಷ್ಯನು ನಿಮ್ಮ ಹತ್ತಿರ ಬರದೆ ಹೋದರೆ, ಇಡೀ ದಿನದಲ್ಲಿ ಬರದೆ ಹೋದರೆ, ನೀವು ವಾಕ್ಯವನ್ನು ಓದದೇ ಇದ್ದರೆ, ನೀವು ಆ ಮೂರ್ಖನು ಹೇಳಿದ ಮಾತುಗಳ ಇಲ್ಲಿವರೆಗೂ ಬೇರೆ ವ್ಯಕ್ತಿ ಬಂದು ಅದರಿಂದ ನಿಮಗೆ ಬಿಡುಗಡೆ ಮಾಡಬಹುವರೆಗೂ. ಪ್ರೇಸ್ ದ ಲಾರ್ಡ್. ಎಷ್ಟು ಜನಕ್ಕೆ ಗೊತ್ತಾಯ್ತು ನಾನು ಏನು ಹೇಳಿದೆ? ತಿಳಿದು ಬಂತ? ನಿಜವಾಗ್ಲೂ ತಿಳಿದು ಬಂತ? ಎಷ್ಟು ಜನಕ್ಕೆ ತಿಳಿದು ಬಂತು? ಗಾಟ್ ಟು ಬಿ ಕೇರ್ಫುಲ್. ಯಾವ ಫಿಲ್ಮನ್ನು ನೀವು ನೋಡುತ್ತೀರೋ, ಯಾವ ಟಿವಿ ಪ್ರೋಗ್ರಾಮನ್ನು ನೀವು ನೋಡುತ್ತೀರೋ, ಲಕ್ಷ್ಯ ಕೊಡಬೇಕು. ಯಾವುದನ್ನು ನೀವು ಕೇಳುತ್ತಿದ್ದೀರೋ ಆ ಮಾತುಗಳು ನಿಮ್ಮ ಜೀವಿತವನ್ನು ನಡೆಸುವವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಪ್ರತಿಯೊಬ್ಬರ ಮಾತನ್ನು ಕೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೆ ಫೋನ್ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ನಿಮಗೆ ಏನನ್ನು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಕೇಳಲು ಸಾಧ್ಯವಿಲ್ಲ. ಯಾರ ಮಾತನ್ನು ನೀವು ಕೇಳುತ್ತಿದ್ದೀರೋ ಆತನನ್ನು ಬಂಧನದಲ್ಲಿ ಹೋಗುತ್ತಿದ್ದೀರಿ, ತನ್ನಿಂದ ಬಂಧಿಸಲ್ಪಡುತ್ತಿದ್ದೀರಿ. ಎಷ್ಟು ಸಲ ನೀವು ಕೇಳಿರಬಹುದು, ನಾನು ಕೆಟ್ಟು ಮಾಡಲು ಬಯಸುತ್ತಿರ್ಲಿಲ್ಲ, ಈತನು ಹೊಡೆ ಅಂದ್ಮೇಲೆ ನಾನು ಹೊಡೆದೆ. ಹಲೋ, ಆಯ್ತಲ್ವಾ? ಯಾವ ಶರ್ಟ್ ಅನ್ನು ನೀವು ಹಾಕೊಂಡಿರಿ, ಯಾರ ಸಲುವಾಗಿ ಹಾಕೊಂಡಿದ್ದೀರಿ? ಯಾರಾದರೂ ನಿಮ್ಗೆ ಹೇಳಿದಾರಲ್ವಾ? ಸತ್ಯವಾಗಿದೆ. ಏನೆಲ್ಲ ನೀವು ಜೀವಿಸುತ್ತಿದ್ದೀರೋ ಬೇರೆಯವರ ಮಾತನ್ನು ಕೇಳಿ ಜೀವಿಸುತ್ತಿದ್ದೀರಿ. ನಿಮ್ಮ ಕೂದಲು ಯಾವ ಕಲರ್ದಲ್ಲಿವೆ? ಯಾವ ಸೇಪ್ ನಲ್ಲಿ ಕೂದಲನ್ನು ಮಾಡಿಕೊಳ್ಳುತ್ತೀರಿ? ಹಲ್ಲುಗಳು ಯಾವ ಕಲರ್ದಲ್ಲಿವೆ? ಯಾವ ಟೂತ್ ಪೇಸ್ಟ್ ಅನ್ನು ಯೂಸ್ ಮಾಡುತ್ತೀರಿ? ಯಾರಾದರೂ ನಿಮಗೆ ಹೇಳಿದ್ದಾರೆ? ಹಾ ಇನ್ಫ್ಯಾಕ್ಟ್ ನಿಮ್ಮ ಹೆಸರನ್ನು ಕೂಡ ಯಾರಾದರೂ ಇಟ್ಟಿದ್ದಾರೆ. ಅವರಿಗೆ ನೀವು ದೊಡ್ಡವರಾಗಿ ನಿಮ್ಮ ಹೆಸರನ್ನು ಬದಲಾಯಿಸುತ್ತಿರೋ ಬೇರೆಯವರೇ ನಿಮಗೆ ಹುಟ್ಟಿಸಿದ್ದಾರೆ. ಎಸ್ ದ ಲಾರ್ಡ್. ಹಲ್ಲೆಲೂಯಾ. ಜನರು ಹೇಳುತ್ತಾರೆ, ನಾನು ಸ್ವತಂತ್ರವಾಗಿದ್ದೇನೆ. ನಾನು ಹೇಳುತ್ತೇನೆ, ನಿಜವಾಗ್ಲೂ ಸ್ವತಂತ್ರವಾಗಿದ್ದೀಯಾ? ಯಾರು ಮಾತನ್ನು ಕೇಳುತ್ತಿದೆಯೋ? ನೀನು ಎಲ್ಲಿ ಸ್ವತಂತ್ರ ಆದೆ ಸಹೋದರನಿ? ಯಾವ ಮಾತಿನಲ್ಲಿ ನೀವು ಸ್ವತಂತ್ರವಾಗಿದ್ದೀಯಾ? ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಈ ಮಾತುಗಳನ್ನು ಬೇರೆ ಯಾವ ವ್ಯಕ್ತಿಯೋ ಹಾಕಿದ್ದಾನೆ. ಸತ್ಯವಾಗಿದೆ. ನಿಮ್ಮ ಮೈಂಡ್ ಅನ್ನು ಯಾರಾದರೂ ಕಂಟ್ರೋಲ್ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಹಲೋ, ಅಲ್ಲೋ. ಅವಾಗ ನೀವು ಪರಮೇಶ್ವರ ವಾಕ್ಯವನ್ನು ಕೇಳುತ್ತಿದ್ದೀರೋ, ಪರಮೇಶ್ವರನ ವಾಕ್ಯದ ಬಂಧನದಲ್ಲಿ ಹೋಗುತ್ತಿದ್ದೀರಿ, ಪರಮೇಶ್ವರನ ವಾಕ್ಯದಲ್ಲಿ ಬಂಧಿಸಲ್ಪಡುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ವ್ಯಕ್ತಿಯು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆ ವ್ಯಕ್ತಿಯು ನಿಮ್ಮನ್ನು ಸಫಲತೆಯನ್ನು ಬಯಸುತ್ತಾನೆ. ನಿಮ್ಮ ಹತ್ತಿರ ಸರಿಯಾದ ಯೋಚನೆಗಳು ಬರುತ್ತವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸಹಾಯ ನೀವು ಮಾಡಿರಿ ಮತ್ತು ನಿಮ್ಮ ಫೋನ್ನಿಂದ ಯೂಟ್ಯೂಬ್ ಅನ್ನು ಡಿಲೀಟ್ ಮಾಡಿರಿ. ಶಾರ್ಟ್ಸ್ ಅನ್ನು ನೀವು ನೋಡುತ್ತಿರುತ್ತೀರಿ ಯಾವಾಗಲೂ. ಮಗು ಮೇಲೆ ಪ್ರೀತಿ ಇದೆಯಾ, ಆದರೆ ಆತನು ನಿನ್ನ ಮಾತನ್ನು ಕೇಳುತ್ತಿಲ್ಲ. ಫೋನನ್ನು ನೀನು ಗಟರಿಗೆ ಹಾಕು, ಇಲ್ಲದಿದ್ದರೆ ನಿನ್ನ ಮಗು ಗಟರಿಗೆ ಹೋಗುವುದು. ಈ ನಿರ್ಣಯವನ್ನು ನೀನು ತೆಗೆದುಕೊಳ್ಳಬೇಕು. ಇಲ್ಲ ಫಾಸ್ಟರ್, ಅವನಿಗೆ ಅದನ್ನು ಬಿಡಿಸಲು ಆಗುತ್ತಿಲ್ಲ. ಅದನ್ನು ಯಾರು ಪ್ರಾರಂಭಿಸಿದರು? ತುಡುಗು ಮಾಡಿ ತಂದಿದ್ದಾನ? ಹತ್ತಿರ ಆ ಹಣ ಕೊಂಡುಕೊಳ್ಳುವ ಹಣ ಎಲ್ಲಿಂದ ಬಂತು? ಫೋನ್ ಕೊಂಡುಕೊಳ್ಳಲು ಹಣ ಎಲ್ಲಿಂದ ಬಂತು? ನೀವೇ ಕೊಟ್ಟಿದ್ದೀರಲ್ಲ.
ಯಾವುದೇ ಶ್ರೀಮಂತ ವ್ಯಕ್ತಿಯು ತನ್ನ ಮಗುವಿಗೆ ಫೋನನ್ನು ಕೊಡುವುದಿಲ್ಲ, ಗೊತ್ತಿದೆಯಾ? ಏ ಹಫು ನೆಗುಸೆಟ್ ಹಾ 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 ಕೂಬಿಡ್ರಿ ಹಾ 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 ಹಾ. ಎಷ್ಟು ಜನರು ನನ್ನ ಜೊತೆಯಲ್ಲಿದ್ದೀರಿ ನಿಜವಾಗಲೂ ಹೇಳಿರಿ, ಇದು ನನ್ನ ವರ್ಷವಾಗಿದೆ ಪ್ರಕಟೀಕರಣದ್ದು. ಇದು ನನ್ನ ಪ್ರಕಟೀಕರಣದ ವರ್ಷವಾಗಿದೆ. ಸರಿಯಾದನ್ನು ನಾನು ಕಲಿಸಿದೆ. ಯಾರಿಗಾದ್ರೂ ನಾನು ಬಡವನೆಂದು ಹೇಳಿದೇನಾ? ನಾನು ಮೊದಲೇ ಹೇಳಿದೆ, ನೀನು ಶ್ರೀಮಂತನಾಗಿದೆಯಾ? ಇಡೀ ಲೋಕವು ಯಾರ್ದಾಗಿದೆ? ನಿಮ್ಮದಾಗಿದೆ. ಈ ಲೋಕದಿಂದ ನೀನು ಕಲಿಯಬೇಡ. ಲೋಕಕ್ಕೆ ಗೊತ್ತಿಲ್ಲ ಹೇಗೆ ಶ್ರೀಮಂತನಾಗುವುದು. ಹತ್ತಿರ ಬಡವನಾಗುವ ಪ್ಲಾನ್ ಏನಿದೆ. ಲೋಕವನ್ನು ಕೂಡ ಬಡತನದಲ್ಲಿ ಬೆಟರ್ ನೀವು ಹುಷಾರಾಗಿರಿ, ನೀವು ಜಾಣರಾಗಿರಿ. ಏನು ನಿಮಗೆ ಕಲಿಸಲಾಗುತ್ತಿದೆ ಅದನ್ನು ಮಾಡಲು ಪ್ರಾರಂಭಿಸಿ. ಪ್ರೇಸ್ ದ ಲಾರ್ಡ್. ಮೊಟ್ಟ ಮೊದಲು ನಾನು ಹೇಳಿದೆ ಪರಮೇಶ್ವರನ ವಾಕ್ಯ. ಬರೀ ಯಾರ ಮಾತನ್ನು ಕೇಳಬೇಕು? ಪರಮೇಶ್ವರನ ವಾಕ್ಯದ ಮಾತನ್ನು ಕೇಳಬೇಕು. ಅಪೋಲೋ ಕೃತ್ಯಗಳು 20ನೇ ವಾಕ್ಯ 32ನೇ ವಾಕ್ಯ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಬರೀ ಪರಮೇಶ್ವರನ ವಾಕ್ಯ ಮಾತ್ರ ನಿಮ್ಮನ್ನು ಸಮೃದ್ಧಿ ಮಾಡುತ್ತದೆ. ಪರಮೇಶ್ವರನ ವಾಕ್ಯ ನಿಮಗೆ ಹಕ್ಕನ್ನು ಕೊಡುವುದು ಅರ್ಥ ಅಲ್ಲ. ಹಕ್ಕು ಬರುವುದಾಗಿದೆ. ಹಕ್ಕು ನಿಮಗೆ ಮೊದಲೇ ಕೊಡಲ್ಪಟ್ಟಿದೆ. ಪರಮೇಶ್ವರ ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ. ಆ ಹಕ್ಕಿನಲ್ಲಿ ಹೋಗುವ ಮಾರ್ಗವನ್ನು ಆತ ನಿಮಗೆ ತಿಳಿಸುವನು. ಹಣವನ್ನು ತೆಗೆದುಕೊಳ್ಳುವುದಕ್ಕೆ ನಿಮಗೆ ಸಹಾಯ ಮಾಡುವನು. ಇದು ಆಲ್ರೆಡಿ ನಿಮ್ಮದಾಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇಡೀ ಲೋಕದ ಹಣವು ನನ್ನದಾಗಿದೆ. ಲೋಕದವ್ರಿಗೆ ಹೇಳಿದ್ರೆ ನಗು ಸಹೋದರನೇ, ಹೇಳು ಸಹೋದರನೇ, ಇದೆಯಾ? ಯಾರು ಸುಮ್ಮನಿರುತ್ತಾರೆ? ಅವರಿಗೆ ಲಕ್ಷ್ಯ ಕೊಡ್ರಿ. ಇವರ ಚಕ್ರದಲ್ಲಿ ನಿಮ್ಮ ಹಣವು ಬಿಟ್ಟು ಹೋಗಬಾರದು. ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನರಿದ್ದೀರಿ? ಸರಿಯಾದ ಫ್ರೆಂಡ್ಸ್ ಅನ್ನು ಮಾಡಿಕೊಳ್ಳಿರಿ. ಸರಿಯಾದ ವ್ಯಕ್ತಿಗಳ ಮಾತನ್ನು ಕೇಳಿರಿ. ಮತ್ತು ಪರಮೇಶ್ವರದ ಮಾತನ್ನು ಕೇಳಿರಿ. ರ್ಯಾಪ್ಸೋಡಿಯನ್ನು ಓದಿರಿ. ಜೀವಿಸಲು ಪ್ರಾರಂಭಿಸಿ. ಯೌವನಸ್ಥರು, ನಿಮ್ಮ ಹತ್ತಿರ ಕನಸುಗಳಿವೆ ಶ್ರೀಮಂತರಾಗುವುದಕ್ಕೆ. ಈಗ ಗೊತ್ತಿಲ್ಲ ನೀವು ಏನು ಮಾಡುತ್ತಿದ್ದೀರಿ. ನಾನು ನಿಮ್ಮ ವಯಸ್ಸಿನಲ್ಲಿ ಹೆಚ್ಚಾಗಿ ಬೈಬಲ್ ಓದುತ್ತಿದ್ದೆ. ನಾನು ಬೈಬಲ್ ಲೋಕವನ್ನು ತಿಳಿದುಕೊಳ್ಳುವುದು ಮತ್ತು ಲೋಕವನ್ನು ಲೋಕವನ್ನು ಆಳುವುದು ಮಕ್ಕಳ ಕೆಲಸವಾಗಿ ಬಿಡುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳಿರಿ. ಹೇಳಿರಿ ಪರಮೇಶ್ವರನೇ ಧನ್ಯವಾದ ನಿಮಗೆ. ಇದು ಪ್ರಕಟೀಕರಣದ ವರ್ಷವಾಗಿದೆ. ಹೇಳಿರಿ, ಇದು ನನ್ನ ವರ್ಷವಾಗಿದೆ ಪ್ರಕಟೀಕರಣದ್ದು. ಒಳ್ಳೆಯ ವಸ್ತುಗಳು ನನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಿದೆ. ಎಲ್ಲ ಒಳ್ಳೆಯ ವಸ್ತುಗಳು ನನ್ನ ಮೂಲಕ ಆಗುತ್ತಿದೆ. ಪ್ರಭು ಯೇಸುವಿನ ನಾಮದಲ್ಲಿ ಆಶೀರ್ವಾದವಾಗಿದ್ದೇನೆ. ಆಶೀರ್ವಾದಗಳ ವಾಹಕನಾಗಿದ್ದೇನೆ. ಆಶೀರ್ವಾದವಾಗಿದ್ದೇನೆ. ನನ್ನ ಮೂಲಕ ಇಡೀ ಲೋಕವು ಆಶೀರ್ವಾದವಾಗಿದೆ. ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನಿಮ್ಮ ಆಫರಿಂಗ್ ಅನ್ನು ಕೊಡಬಹುದು. ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ನಿಮ್ಮ ವಿಶೇಷ ಬೀಜವನ್ನು. ಕ್ಯಾನ್ ವಿ ಡೂ ದ್ಯಾಟ್? ನಿಮ್ಮ ಕಾಣಿಕೆ, ನಿಮ್ಮ ದಶಮಾಂಶ. ಥ್ಯಾಂಕ್ ಯು. ಮತ್ತು ಆನ್ಲೈನ್ ಡೀಟೇಲ್ಸ್ ಇದೆ. ಮತ್ತು ಒಂದು ವಿಷಯ, ದಶಮಾಂಶ ಕೊಡುವುದನ್ನು ಮರೆಯಬೇಡಿರಿ. ದಶಮಾಂಶವು ಬಹಳ ವಿಶೇಷವಾಗಿದೆ. ಕಾಣಿಕೆಯನ್ನು ಕೊಡಲು ಮರೆಯಬೇಡಿರಿ. ಮತ್ತು ಅವರು ಈ ವಿಷಯವನ್ನು ಮಾಡದೇ ಹೋದರೆ ಅವರ ಕಣ್ಣುಗಳು ಇನ್ನೂ ತೆರೆದಿಲ್ಲ. ಅವರು ಇನ್ನೂ ಗಂಭೀರವಾಗಿಲ್ಲ. ಅವರಿಗೆ ಗೊತ್ತಿಲ್ಲ ಮುಂದಿನ ವಿಷಯಗಳಿಗೆ ಯಾವಾಗ ಈ ವಿಷಯಗಳಲ್ಲಿ ನೀವು ಲಕ್ಷ್ಯ ಬಿಡಿರಿ. ನಾವು ಪ್ರಾರ್ಥನೆ ಮಾಡುವೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಗೋಸ್ಕರ, ಈ ದಶಮಾಂಶಕ್ಕೋಸ್ಕರ, ಪಾರ್ಟ್ನರ್ಶಿಪ್ ಮತ್ತು ಬೀಜಗಳನ್ನು ತರುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಇದು ಹೆಚ್ಚಾಗಿ ಫಲವನ್ನು ತಿರುಗಿ ತರುತ್ತಿದೆ. ಇವರ ನೀತಿವಂತಿಕೆ ಫಲವನ್ನು ನೀವು ಇನ್ನೂ ಹೆಚ್ಚಾಗಿ ಬೆಳೆಸುತ್ತಿದ್ದೀರಿ. ಕಾಣಿಕೆಗಳ ಮೇಲೆ ಆಶೀರ್ವಾದದ ಆಹ್ವಾನ ಮಾಡುತ್ತೇವೆ. ಅಭಿವೃದ್ಧಿಯ ನಿಯಮವನ್ನು ಹೇಳುತ್ತೇವೆ ನಿನ್ನ ಸುವಾರ್ತೆಯ ವಿಸ್ತಾರಕ್ಕೋಸ್ಕರ. ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಯಾರಾದರೂ ಮೊದಲನೇ ಸಲ ಬಂದಿದ್ದೀರಾ?
ಜೋರಾಗಿ ಇವ್ರಿಗೆ ಚಪ್ಪಾಳೆ ತಟ್ಟಬಹುದು ಜೋರಾಗಿ. ಮತ್ತು ಯಾರಾದರೂ ಬೇರೆ ಸೆಂಟರ್ ನಿಂದ ಮೊದಲನೇ ಸಲ ಬಂದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ಸೊ ಸ್ವಾಮಿಯನ್ನು ಪ್ರಭುವಾಗಿ ನೀವು ಸ್ವೀಕರಿಸಬಹುದು. ಪ್ರಭು ಯೇಸುವಿನ ಬಗ್ಗೆ ನಾವು ಮಾತನಾಡಿದೆವು, ಬೇಗ ಬರುವವರಾಗಿದ್ದಾರೆ. ನೀವೇ ಆ ಕೊನೆಯ ಪುರುಷ ಅಥವಾ ಮಹಿಳೆ ಆಗಿರಬಹುದು, ಬಂದ ಮೇಲೆ ರ್ಯಾಪ್ಚರ್ ಆಗಬಹುದು. ಇವಾಗಲೇ ಒಳಗೆ ಬನ್ನಿರಿ, ನಿಮಗೆ ಅವಕಾಶವಿದೆ. ಮೇಲೆ ಆ ಬಾಗಿಲು ಮುಚ್ಚಬಹುದು. ಪ್ರಾರ್ಥನೆ ಮಾಡುತ್ತೇನೆ, ಪ್ಲೀಸ್ ನೀವು ಹೇಳಿರಿ. ಧನ್ಯವಾದ ಪ್ರಭು. ಯೇಸುಗೋಸ್ಕರ, ನನ್ನ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಶಿಲುಬೆ ಮೇಲೆ ಸತ್ತರು ಮತ್ತು ಪರಮೇಶ್ವರರು ಮೂರನೇ ದಿನ ಸತ್ತೋರೊಳಗಿಂದ ಆತನನ್ನು ಜೀವಂತನಾಗಿ ಎಬ್ಬಿಸಿದರು. ಅವರು ಸದಾ ಕಾಲವಾಗಿ ಇವಾಗ ಜೀವಿಸುವವರಾಗಿದ್ದಾರೆ. ನನ್ನ ಬಾಯಿಂದ ನಾನು ಘೋಷಣೆ ಮಾಡುತ್ತೇನೆ, ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ಇವತ್ತಿನಿಂದ ರಕ್ಷಿಸಲ್ಪಟ್ಟಿದ್ದೇನೆ. ಪ್ರಭು ಯೇಸು ಸ್ವಾಮಿ ನನ್ನ ಪ್ರಭುವಾಗಿದ್ದಾರೆ ಮತ್ತು ನನ್ನ ಸ್ವಾಮಿಯಾಗಿದ್ದಾರೆ. ನನ್ನ ಉದ್ಧಾರ ಆಗಿದೆ. ನಂಬಿಕೆಯ ಮೂಲಕ ನನ್ನ ಆತ್ಮದಲ್ಲಿ ಪರಮೇಶ್ವರನ ಜೀವನವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದ ಪ್ರಭು, ನನಗೆ ರಕ್ಷಣೆ ಕೊಟ್ಟಿದ್ದಕ್ಕೆ. ಪ್ರಭು ಯೇಸು ನಾಮದಲ್ಲಿ ಆಮೇನ್. ವಾವ್, ಜೋರಾಗಿ ಇವ್ರಿಗೋಸ್ಕರ ಚಪ್ಪಾಳೆ ತಟ್ಟಬಹುದು. ಈ ಪ್ರಾರ್ಥನೆ ಮಾಡಿದರೆ ನಿಮಗೆ ಸ್ವಾಗತವಿದೆ ಪರಮೇಶ್ವರನ ರಾಜ್ಯದಲ್ಲಿ. ಎದ್ದು ನಿಂತುಕೊಳ್ಳಬಹುದು. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಲೀಬ್ರಹಾಸ್ತಕ್ಕೆ ಮೋಟ ಕಾಕತಿ ಅಬರಕ ಬೋಂತ್ರಲ. ಕಂಟಿನ್ಯೂಸ್ ಆಗಿ ನೀವು ಹೇಳಿರಿ, ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೇಳಿರಿ, ನಿರಂತರವಾಗಿ ಹೇಳಿರಿ, ನಿರಂತರವಾಗಿ ಹೇಳಿರಿ. ಲೀಬ್ರಹಾಸ್ತಕ್ಕೆ ಮೋಷ್ಟ ಕಾಕತಿ ಅಬರಕ ಬೋಂತ್ರಲ ರಬ ರಬ ಶಕರಬ ಚಂಗರಬ ಸತರ ಬರ ಬರಬ ಭಾಷಕ ಬೋಷಕ ಬಾಂಧಿ ಶಕರಬ ಚಂಗರಬ ಸತರಬ ಶಕರಬ ಶಕರ ಬರ 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 ಬಾಯಿ ರಬ್ರ ಬ್ರ ಬಾಯ್ ಲಾಂಗೆ ಬೋಸಾಕಾಯ ಬಾಯರ ಬಾಯರ ಈ ಬಾ ಖಾಯ ಲಾಗೆಲೋ ಲಾಂಗೆಲೋ ರಬ ಹೇ ರಬ ಬಾಯ್ ಹೇ ರಬ ಬಾಯ್ ಭಾಷಕ ಬೋಷಕ ಬಾಂಧಿ ಶಕರ ಬರ ಬಾಯಿ ರಬ್ರ ಬ್ರ ಬಾಯ್ ಲಾಂಗೆ ಬೋಸಾಕಾಯ ಬಾಯರ ಬಾಯರ ಈ ಬಾ ಖಾಯ. ಹಲ್ಲೆಲೂಯಾ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗ್ಯತೆ ಜೊತೆ ಯಾವಾಗಲೂ ಇರುವುದು. ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೋನನ ಮಂದಿರದಲ್ಲಿ ವಾಸಿಸುವೆನು. ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರಿ. ವಾಕ್ಯವು ಕೆಲಸ ಮಾಡುತ್ತದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.